ಹಲೋ ಸುಮಿತ್ರಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹ್ಯಾಪಿ ದಿವಾಳಿ. ಥ್ಯಾಂಕ್ ಯು. ನಿಮಗೂ ಕೂಡ ಹ್ಯಾಪಿ ದಿವಾಳಿ. ನಮಸ್ಕಾರ ಫ್ರೆಂಡ್ಸ್, ರಕ್ಷಿ ಸಿರಿಮನೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮತ್ತು ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ಆಗಿರುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಇಂದು ನಮ್ಮ ಮುಂದೆ ಒಬ್ಬರು ಸಮಾಜ ಸೇವೆಯನ್ನು ಮಾಡ್ತಿರೋವಂಥ ಒಬ್ಬ ವ್ಯಕ್ತಿ ನನ್ನ ಜೊತೆಗಿದ್ದಾರೆ. ಅವರು ತನ್ನ ಜೀವನವನ್ನೇ ಸಮಾಜ ಸೇವೆಗೋಸ್ಕರ ಅರ್ಪಿಸಿದಂಥ ಒಬ್ಬ ಅದ್ಭುತ ಮಹಿಳೆಯಾಗಿದ್ದಾರೆ. ವೃದ್ಧರ ಹಾರೈಕೆ ಮತ್ತು ಅವರ ಸಂತೋಷ, ಅವರ ನೆಮ್ಮದಿಗೆ ದಿನರಾತ್ರಿ ಶ್ರಮಿಸ್ತಾ ಇರುವಂಥ ನಮ್ಮ ಗೌರವಾನ್ವಿತ ನೇತ್ರಾವತಿ ಅಮ್ಮನವರು ನಮ್ಮ ಜೊತೆ ಇದ್ದಾರೆ. ನೇತ್ರಾವತಿ ಅಮ್ಮನವರೇ, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ನಮಸ್ತೆ. ಥ್ಯಾಂಕ್ ಯು ಸುಮಿತ್ರಾ ಮೇಡಮ್. ನಾನು ಇವಾಗ ಬಂದಿದ್ದ ಉದ್ದೇಶ ಏನಂದರೆ, ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ದಿನಾಚರಣೆ ನಮ್ಮ ಆಶ್ರಮದಲ್ಲಿ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಫಸ್ಟ್ ಗೆಸ್ಟ್ ಆಗಿ, ಅತಿಥಿಯಾಗಿ ನಿಮ್ಮನ್ನ ಕರೆಯೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ನೀವು ಖಂಡಿತ ಏನೇ ಕೆಲಸ ಇದ್ರೂ ಬಂದು ದಯವಿಟ್ಟು, ಯಾಕಂದರೆ ನಿಮ್ಮ ಸಮಾಜಮುಖಿ ಕೆಲಸಗಳನ್ನ ನಾನು ನೋಡಿದ್ದೀನಿ. ಹಾಗಾಗಿ ಬಂದು ನಮ್ಮ ಎಲ್ಲ ಕೆಲಸಕ್ಕೂ ಪ್ರೋತ್ಸಾಹದ ಮಾತುಗಳನ್ನ ಆಡ್ಬೇಕಂತ ಕೇಳ್ಕೊಳ್ತೀನಿ. ಖಂಡಿತ ಖಂಡಿತ ಬರ್ತೀನಿ. ಥ್ಯಾಂಕ್ ಯು, ನನ್ನ ಇನ್ವೈಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಖಂಡಿತ ಬರ್ತೀನಿ. ಥ್ಯಾಂಕ್ ಯು. ಅಮ್ಮ ನೇತ್ರಾವತಿ ಅಮ್ಮನವರು ಬಿಲ್ವ ವೃಕ್ಷ ಅನ್ನೋ ಆಶ್ರಮನ ನಡೆಸ್ತಿದ್ದಾರೆ. ಈ ಆಶ್ರಮದ ಬಗ್ಗೆ ನಾನು ಅಮ್ಮನ ಹತ್ರನೇ ಮಾತಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಅಮ್ಮ ಏನು ಹೇಳ್ತಾರೆ ಅಂತ. ಅಮ್ಮ, ನಾನು ನಿಮ್ಮ ಆಶ್ರಮ ನೀವು ನಡೆಸ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ವೃದ್ಧಾಶ್ರಮನ. ಇದ್ರ ಬಗ್ಗೆ ನಮ್ಮ ಜನಗಳಿಗೂ ಸ್ವಲ್ಪ ಗೊತ್ತಾಗಲಿ. ಯಾರಿಗಾದ್ರೂ ಎಷ್ಟೊಂದು ಜನ ಅನಾಥರು ರೋಡ್ ಸೈಡಲ್ಲೆಲ್ಲ ಇರ್ತಾರೆ, ಅವ್ರಿಗೂ ಕೂಡ ಈ ವಿಡಿಯೋ ನೋಡಿದ್ರೆ ಹೆಲ್ಪ್ ಆಗ್ಬೋದು. ಯಾರಾದರೂ ಅಂಥವ್ರನ್ನ ನೋಡಿದ್ರೆ ನಿಮ್ಮ ವೃದ್ಧಾಶ್ರಮಕ್ಕೆ ಬಂದು ಸೇರಿಸೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ವೃದ್ಧಾಶ್ರಮದ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀರಾ? ಖಂಡಿತ. ನೋಡಿ ಮೇಡಮ್, ಇವಾಗ ನಾವು ಈ ವೃದ್ಧಾಶ್ರಮ ನಮ್ದು ಪ್ರಾರಂಭ ಆಗಿ 5ನೇ ವರ್ಷ. ಓಕೆ, 5ನೇ ವರ್ಷ ನಡೀತಾ ಇದೆ. ನಮ್ಮಲ್ಲಿ ನೋಡಿ, ನಮ್ಮ ಇದರಲ್ಲೇ ಹಾಕಿದೀವಿ ನಾವು ಪಾಂಪ್ಲೆಟ್ ಅಲ್ಲೇನೆ, ಹಾರೈಕೆ, ಆರಾಮ ಮತ್ತು ದಯೆಯ ಮನೆ. ಓಕೆ, ನಮ್ದು ಗುರಿ ಇರೋದೇ ಅದು. ನಮ್ಮಲ್ಲಿ ಈ ಯಾರು ಇಲ್ಲದೆ ಇರೋ ಅನಾಥ ವೃದ್ಧರಿಗೆ ಮೊದಲನೇ ಪ್ರಾಮುಖ್ಯತೆ ಕೊಡ್ತೀವಿ ನಾವು. ಇವಾಗ ಒಂದು ಏಜ್ ಆಗಿರುತ್ತೆ, ಅವ್ರಿಗೆ ದುಡಿದು ತಿನ್ನೋ ಶಕ್ತಿ ಇರಲ್ಲ. ಪ್ಲಸ್ ಇವಾಗ ಕರೋನಾ ಟೈಮಲ್ಲಿ ಎಷ್ಟೋ ಜನಕ್ಕೆ ತಂದೆ ತಾಯಿ ಇಲ್ದಂಗಾದ್ರು, ಎಷ್ಟೋ ಜನಕ್ಕೆ ಮಕ್ಳು ಇಲ್ದಂಗಾದ್ರು, ಅಂತವ್ರಿಗೆ ಏನಾಗುತ್ತೆ, ಈ ವಯಸ್ಸಾಗಿರೋ ತಂದೆ ತಾಯಿಗೆ ಮಕ್ಳು ಇರಲ್ಲ, ಯಾರು ಅವ್ರು ಒಂಟಿಯಾಗಿ ದುಡ್ಡು ತಿನ್ಲಿಕ್ಕೆ ಮೈಯಲ್ಲಿ ಶಕ್ತಿ ಇರಲ್ಲ. ಅಂತವ್ರಿಗೆ ಮೊದಲನೇ ಪ್ರಾಮುಖ್ಯತೆ ಕೊಡ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಫೋನ್ ಕೂಡ ಬರುತ್ತೆ, ಈ ತರ ಒಂದು ದೇವಸ್ಥಾನದ ಹತ್ರ ಇದ್ದಾರೆ, ಯಾರು ಇಲ್ಲ, ಅವ್ರಿಗೆ ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಕರೆಗಳು ಬಂದಾಗ ಕೂಡ ಅಲ್ಲಿ ಹೋಗಿ ನಾವು ವಯಸ್ಸಾಗಿರೋರ್ನ ಕರ್ಕೊಂಡ್ ಬಂದು ಸಾಕ್ತಾ ಇರುವಂತ ವಿಷಯನೂ ಇದೆ. ಈಗ ನಮ್ಮಲ್ಲಿ ಬಂದು ಕೆಲವೊಂದ್ ಟೈಮು ಎಲ್ರು ಇರ್ತಾರೆ, ಅವ್ರಿಗೆ ಎಲ್ರು ಇದ್ದು ಯಾರು ಇಲ್ಲ ಅಂತ ಸುಳ್ಳು ಹೇಳ್ಕೊಂಡ್ ಬರೋಂತವ್ರು ಇದ್ದಾರೆ. ಅವಾಗ ನಾವೇನ್ ಮಾಡ್ತೀವಿ, ಅವ್ರನ್ನ ನಾವು ಕರ್ಕೊಂಡ್ ಬರೋ ಅಂತ ಸಂದರ್ಭದಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ, ಒಂದು ಸೋಷಿಯಲ್ ಮೀಡಿಯಾಗೆ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ, ಪರಿಚಯ ಮಾಡಿಸ್ತೀವಿ. ನೋಡಿ, ಇಂಥವ್ರನ್ನ ನಾವು ಕರ್ಕೊಂಡು ಹೋಗ್ತಾ ಇದೀವಿ, ಇವ್ರ ಕಡೆಯವ್ರು ಯಾರಾದ್ರೂ ಇದ್ದಾರೆ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟು ಅವ್ರ ಬಗ್ಗೆ ಪರಿಚಯ ಮಾಡಿ ಕರ್ಕೊಂಡು ಹೋಗ್ತೀವಿ ನಾವು. ಆಮೇಲೆ ನಾವು ನೋಡ್ತೀವಿ, ಒಂದು 15 days 1 month ಯಾರು ಬರ್ಲಿಲ್ಲ ಅವ್ರ ಕಡೆಯವ್ರು ಅಂದಾಗ ಮತ್ತೊಂದು ವಿಡಿಯೋ ಮಾಡಿ ಬಿಡ್ತೀವಿ, ಇವ್ರ ಕಡೆಯವ್ರು ಯಾರಾದ್ರೆ ದಯವಿಟ್ಟು ಬನ್ನಿ ಅಂತ. ಆಮೇಲೆ ಥ್ರೂ ಪೊಲೀಸ್ ಮುಖಾಂತರ ಯಾರು ಇಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಆರೈಕೆನಲ್ಲಿ ಅವ್ರಿಗೆ ಏನು ಆರೋಗ್ಯ ಇರ್ಬೋದು, ಮತ್ತೆ ಅವ್ರಿಗೆ ಊಟ ತಿಂಡಿ, ಇರ್ಲಿಕ್ಕೆ ವಸತಿ, ಬಟ್ಟೆ, ಪ್ರತಿಯೊಂದು ನಮ್ ಕೈಲಾದ ಭಗವಂತ ನಮ್ಗೆ ಏನ್ ಶಕ್ತಿ ಕೊಟ್ಟಿದಾನೋ ಅಷ್ಟು ಕೊಟ್ಟು ನಾವು ಅವ್ರನ್ನ ಕೊನೆವರೆಗೂ ಕಾಪಾಡ್ಕೊಳ್ತೀವಿ. ತುಂಬಾ ದೊಡ್ಡ ಕೆಲಸ ಅಮ್ಮ ನಿಮ್ದು. ಖಂಡಿತ ಇದು ಎಲ್ರಿಗೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ಈ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಒಂದು ಆಕ್ಸೆಪ್ಟ್ ಇರಬೇಕು. ಇಲ್ಲ ಅಂದ್ರೆ ಭಗವಂತ ನಮ್ಗೆ ಏನ್ ಶಕ್ತಿ ಕೊಟ್ಟಿದ್ದಾನೆ ಅದನ್ನ ನಾವು ನಮ್ಗೆ ಕೈಲಾದ ಸಹಾಯ ಮಾಡ್ಬೇಕು. ನಾವ್ ಎಲ್ರು ನಾವು ನೋಡ್ಕೊಳ್ತೀವಿ ಅಂತಿಲ್ಲ. ನಮ್ಮ ಸರ್ಕಲ್ ನಲ್ಲಿ ಏನಿರುತ್ತೆ, ಪ್ರತಿಯೊಬ್ರು ಈ ತರ ಮಾಡ್ತಾ ಹೋದ್ರೆ ಎಷ್ಟೋ ಜನ ಅನಾಥರಿಗೆ ಒಂದು ದಾರಿದೀಪ ಆಗುತ್ತೆ. ಎಲ್ಲರಿಗೂ ನಿಮ್ಮಂತ ಮನೋಭಾವನೆ ಬರ್ಬೇಕು, ಆ ಮನಸ್ಸು ಇರ್ಬೇಕು, ಅವಾಗ ಮದುವೆ ಸಾಧ್ಯ ಆಗುತ್ತೆ. ಖಂಡಿತ ಇರುತ್ತೆ. ಎಲ್ರಿಗೂ ದೇವ್ರ ಮನ್ಸನ್ನ ಕೊಟ್ಟಿರ್ತಾರೆ ಅಲ್ವಾ, ಅದನ್ನ ನಾವು ಮನ್ಸು ಮಾಡ್ಬೇಕು. ಎಲ್ಲರಿಗೂ ಮನ್ಸಿದ್ದು ಮಾತ್ರಕ್ಕೆ ಮಾಡ್ಲಿಕ್ಕಾಗಲ್ಲ, ಅದು ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ತಾ ಇದೀರಾ ಅಂದ್ರೆ ನಿಜವಾಗ್ಲೂ ಅದೊಂದು ದೈವ ಶಕ್ತಿ ನಿಮ್ಗೆ ಇರ್ಬೋದು ಅಂತ ನಾನು ಅನ್ಕೊಳ್ತೀನಿ. ನಿಮ್ ಸಮಾಜ ಸೇವೆ ಹೀಗೆ ಮುಂದುವರಿಲಿ. ಖಂಡಿತ ನಿಮ್ಮಂತವ್ರ ಪ್ರೋತ್ಸಾಹ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಖಂಡಿತ ಖಂಡಿತ ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ನಾವು ಖಂಡಿತ ಮಾಡ್ತೀವಿ. ನಮ್ಗೆ ಆಕ್ಚುಲಿ ಏನು ಯಾವ ರೀತಿನೂ ಮಾರಲ್ ಸಪೋರ್ಟ್ ಆದ್ರು, ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಂತ ಒಂದು ಮಾತಿದೆಯಲ್ಲ, ನಾವು ಮತ್ತೆ ಮುಂದೆ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಪ್ರೋತ್ಸಾಹ ಸಿಕ್ಕತ್ತೆ. ಖಂಡಿತ. ಅದು ಬಿಟ್ಟು ನಾವು ಕೆಲವೊಂದ್ ಟೈಮಲ್ಲಿ ನಮ್ಗುನು ಹೇಳೋರು ಇರ್ತಾರೆ, ನಿಮ್ಗೆ ಯಾಕೆ ಬೇಕಿತ್ತು ಇದು, ನೀವೇನು ಅವ್ರ ಕರ್ಮ ಅವ್ರು ಅನುಭವಿಸ್ಕೋತಾರೆ, ನೀವ್ ಯಾಕೆ ಅವ್ರಿಗೆ ಸೇವೆ ಮಾಡ್ಬೇಕು, ನಿಮ್ಗೆ ಬೇರೆ ಕೆಲಸ ಇಲ್ಲ, ಈ ತರ ನಮ್ಗೆ ನೆಗೆಟಿವ್ ಥಿಂಗ್ಸ್, ನೆಗೆಟಿವ್ ಮಾತುಗಳು ತುಂಬಾ ಬರುತ್ತೆ. ಬಟ್ ನಾವು ಒಂದು ಒಳ್ಳೆ ಕೆಲಸ ಅಂತ ಮಾಡ್ಬೇಕಾದ್ರೆ ನಾವು ಯಾವ್ದನ್ನ ಒಳ್ಳೇದು ತಗೋಬೇಕು ಆ ರೀತಿ ಬಿಟ್ಟು ನಮ್ ಕೆಲಸ ನಾವ್ ಮಾಡ್ತಾ ಇರೋದು
ನಮ್ಗೆ ಭಗವಂತನಿಗೆ ಇಬ್ಬರಿಗೆ ಗೊತ್ತಿದ್ರೆ ಸಾಕು. ಸಾಕು, ನಿಜ. ನಾವು ಈ ಸಮಾಜದಲ್ಲಿ ಇದೀವಿ ಅಂದ್ರೆ ಒಳ್ಳೇದ್ ಮಾತಾಡೋರು ಇರ್ತಾರೆ, ಕೆಟ್ಟದ್ ಮಾತಾಡೋರು ಇರ್ತಾರೆ, ಒಳ್ಳೇದನ್ನ ತಗೊಂಡು ನಮ್ಮ ಮುಂದೆ ಹೋಗ್ತಾರೆ. ಖಂಡಿತ. ಈಗ ದಾರಿಲಿ ಹೋಗ್ಬೇಕಂದ್ರೆ ಕಲ್ಲು ಮುಳ್ಳು ಎಲ್ಲ ಸಿಕ್ಕತ್ತೆ. ಹೌದು. ನಾವ್ ಏನ್ ಮಾಡ್ತೀವಿ, ಕಲ್ಲು ಮುಳ್ಳು ಸೈಡ್ ಹಾಕ್ಬಿಡ್ತೀವಿ, ನಾವು ನೆಡ್ಕೊಂಡು ಹೋಗ್ತೀವಿ. ಅಲ್ಲಿ ಮುಳ್ಳಿದೆ ಅಂತ ನಾವು ಸ್ಟಾಪ್ ಮಾಡಲ್ಲ, ನಮ್ ನಡೆಯೋದು ಸ್ಟಾಪ್ ಮಾಡಲ್ಲ. ಸೊ ಹಾಗಾಗಿ ನನ್ನ ಗುರಿ ಏನಿದೆ ಕೊನೆವರೆಗೂ ನಾನು ಇದೇ ಗುರಿನಲ್ಲೇ ಸಾಕ್ತೀನಿ. ಯಾರಿಗೋಸ್ಕರನೂ ನಾನು ಮಾಡ್ತಾ ಇರೋ ಸೇವೆ ನಿಲ್ಸೋದಿಲ್ಲ. ನಿಮ್ಮ ಆತ್ಮ ಸಾಕ್ಷಿಗೆ, ನಿಮ್ಮ ಆತ್ಮ ಸಂತೋಷಕ್ಕೆ ನೀವು ಮಾಡ್ತಾ ಇದ್ರೆ ಖಂಡಿತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀವಿ ನಿಮ್ಮ ಸಮಾಜ ಸೇವೆಗೆ ಮುಂದುವರಿದೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಅಮ್ಮ, ನೀವು ಈ ವೃದ್ಧಾಶ್ರಮನ ಆರಂಭಿಸಬೇಕು ಅಂದ್ರೆ ನಿಮ್ಗೆ ಏನಾದ್ರು ಒಂದು ಪ್ರೇರಣೆ ಇರಬೇಕಲ್ಲ, ಹೇಗೆ ನಿಮ್ಗೆ ಇದು ಪ್ರೇರಣೆ ಆಯಿತು ಅಂದ್ರೆ ಈ ತರ ಆಶ್ರಮನ ನಾನು ಪ್ರಾರಂಭ ಮಾಡಬೇಕು ಅಂತ? ಇಲ್ಲ, ಆಕ್ಚುಲಿ ನನ್ಗೆ ಒಂದ್ ರೀತಿ ನಮ್ಮ ತಾಯಿನೂ ಸ್ಫೂರ್ತಿ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ತಾಯಿ ಬಂದ್ಬಿಟ್ಟು ತುಂಬಾ ನನ್ನ ಅಟ್ಯಾಚ್ಮೆಂಟ್ ಇತ್ತು ಅವರಲ್ಲಿ. ಪ್ರತಿಯೊಂದು ವಿಷಯಗಳು ನಾನು ಶೇರ್ ಮಾಡ್ಕೊಳ್ಬೇಕಂದ್ರೆ ಅವರು ಈ ತರ ವಯಸ್ಸಾಗಿರೋದು ಈ ತರ ಮಾತುಗಳೆಲ್ಲ ಬರ್ತಾ ಇತ್ತು. ಕೊನೆಗಾಲದಲ್ಲಿ ಯಾರು ಇಲ್ಲದೆ ಇರೋಂತ ಅನಾಥರಿಗೆ ತುಂಬಾ ನೋವಾಗುತ್ತೆ, ಯಾರು ನೋಡ್ಕೊಳ್ಳೋದಿರಲ್ಲ, ಇರತ್ತೆ. ಯಾರಾದ್ರೂ ಒಬ್ರು ಇರೋರು ಅವ್ರಿಗೆ ಹೆಲ್ಪ್ ಮಾಡೋದು ಹೆಂಗಿರುತ್ತೆ ಅನ್ನೋದು ಅವ್ರ ಬಾಯಿಂದಲೂ ಬರ್ತಾ ಇತ್ತು ಮಾತುಗಳು. ಒಂದು ಮೊದಲನೇದು. ಎರಡನೇದಾಗಿ ಕರೋನಾದಲ್ಲಿ ನಾನು ತುಂಬಾ ಇದ್ರ ಬಗ್ಗೆ ಕೆಲಸ ಮಾಡ್ಬೇಕು ಅನ್ನೋದು ನನ್ಗೆ ಉತ್ಸಾಹ ಬಂದಿದೆ ಕರೋನಾ ಟೈಮಲ್ಲಿ. ಯಾಕಂದ್ರೆ ಎಷ್ಟೋ ಜನ ಅನಾಥರಾಗ್ಬಿಟ್ರು ಆ ಟೈಮ್. ಅನಾಥರಾದ್ರು ಅನ್ನೋದಕ್ಕಿಂತ ನಮ್ಮ ಹತ್ರ ಎಷ್ಟು ಕೋಟಿ ಇದ್ರೂ ಕೂಡ ನಾವು ಸಾವನ್ನ ನಿಲ್ಸ್ಲಿಕ್ಕಾಗ್ಲಿ ಅಥವಾ ಏನು ಸಾಧ್ಯ ಇಲ್ಲ. ನಾವಿವಾಗ ಕೋಟಿ ದುಡ್ದಿಟ್ರು ನಮ್ಮ ಗಂಡ ಮಕ್ಳು ಏನಂತಾರೆ, ನಿನ್ ಕರ್ತವ್ಯ ಅಂತ ಹೇಳ್ತಾರೆ. ಬಟ್ ನಾವು 4 ಜನ ಸಮಾಜಕ್ಕೆ ಸೇವೆ ಮಾಡಿದಾಗ ಅವರು ನಿಮ್ ಕರ್ತವ್ಯ ಅಂತ ನಮ್ಗೆ ಹೇಳಲ್ಲ. ಒಂದಾಗಿ ಗಾರ್ಮೆಂಟ್ಸ್ ನಡೆಸ್ತಾ ಇದ್ದೆ ನಾನು. ಅವಾಗ ನಾವು ಕರೋನಾ ಕಿಟ್ಟು, ಮಾಸ್ಕ್ ಇದೆಲ್ಲ ನಾನು ಸ್ಟಿಚ್ ಮಾಡಿ ಸೇಲ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಸ್ವಲ್ಪ ದುಡ್ಡು ಬಂದಿದ್ದನ್ನೆಲ್ಲ ತಗೊಂಡೋಗಿ ಅಲ್ಲಿ ಅನಾಥಾಶ್ರಮ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ ನಾನು. ಸೊ ಇವಾಗ ಅದು ಎಂಟ್ರಿ ಲೆವೆಲ್ ಬಂದು ಕಾಮಗಾರಿ ಕೆಲಸ ನಡೀತಾ ಇದೆ. ಸೊ ನಾವು ನಮ್ಮ ಸ್ವಂತ ಏನಿದೆ ಕೈಯಿಂದ ಅದು ಹಾಕಿದೀವಿ. ಈಗ ಇನ್ಮೇಲೆ ಜನಗಳು ಕೊಟ್ರೆ ಪ್ರೀತಿಯಿಂದ ಮಾತ್ರ ನಾವು ತಗೊಳ್ತೀವಿ. ಈಗ ಬಿಟ್ರೆ ಈಗ ನಿಮ್ಗೆ ಏನು ನಮ್ಗೆ ಯಾವ ಫಂಡು ಎಲ್ಲೂ ತಗೋ, ಯಾವುದೇ ಸಂಸ್ಥೆಗಳಿಂದ ಆಗಲಿ ಗೌರ್ಮೆಂಟ್ ಇಂದ ಆಗ್ಲಿ ಯಾವ್ದು ಫಂಡ್ ಸಿಕ್ಕಿಲ್ಲ, ಎಲ್ಲ ನೀವು ಓನಾಗಿ ನಮ್ ಕೈಯಿಂದ ಹಾಕಿರೋದು. ಇವಾಗ ನಾವು ಮಾಡೋ ಕೆಲಸ ನೋಡಿ, ಇವಾಗ ಅಯ್ಯೋ ನಾವಂತೂ ಮಾಡ್ಲಿಕ್ಕೆ ಆಗಲ್ಲ, ಅಟ್ಲೀಸ್ಟ್ ಮಾಡ್ತಾ ಇರೋರಿಗೆ ನಾವು ಸಹಾಯ ಮಾಡೋಣ ಅಂತ ಅವ್ರಾಗ ಅವ್ರು ಏನಾದ್ರು ಬಂದ್ರೆ ನಮ್ಗೆ ಸಹಾಯ ಮಾಡಿದ್ರೆ ನಾವು ಖಂಡಿತ ತಗೊಳ್ತೀವಿ. ಹಾಗಾಗಿ ನಾವು ಚಿಕ್ಕ ಮಟ್ಟದ ಕೆಲಸ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಈಗ ನಾನು ಒಬ್ಬಳೇ ಸಾಕ್ಬೇಕಂದ್ರೆ ನಾನೊಂದು 10 ಮೆಂಬರ್ಸ್ ನಾಗ ಊಟ ಹಾಕ್ಬೋದು. ನನ್ ಜೊತೆ ಇನ್ನೊಬ್ರು ಕೈ ಜೋಡಿಸ್ತಾರೆ 20 ಜನಕ್ಕೆ ಊಟ ಹಾಕ್ತೀವಿ ಅಲ್ವಾ. ಹಂಗಾಗಿ ನಮ್ಗೆ ಕೈ ಜೋಡಿಸಿದಷ್ಟು ನಾವು ಸಹಾಯ ಮಾಡೋದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಜಾಸ್ತಿ ಜನ ನಮ್ಮಲ್ಲಿ ಆಸರೆ ಪಡ್ಕೊಬಹುದು. ನನಗೆ ಆಸೆ ಇರೋದು ಅದೇನೆ. ಖಂಡಿತ. ಕೇಳಿದ್ರಲ್ಲ ವೀಕ್ಷಕರೇ, ಅಮ್ಮ ನಿಜವಾಗ್ಲೂ ಅವ್ರ ಮಾತುಗಳನ್ನ ಕೇಳ್ತಿದ್ರೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಯಾರಿಗಾದ್ರೂ ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ಇರೋರು ಖಂಡಿತ ಅಮ್ಮನವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಲಿ ಒಂದು ಸ್ಕ್ಯಾನರ್ ಆಗಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರಿಗೆ ನಿಮ್ಗೆ ಹೆಲ್ಪ್ ಮಾಡೋ ಮನಸ್ಸಿತ್ತಂದರೆ, ಆ್ಯಕ್ಚುಲಿ ಈಗ ನಮಗೂ ಇದೆ ಬಟ್ ನಮಗೆ ಮಾಡೋಕ್ಕಾಗಲ್ಲ. ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡ್ತಿದ್ದಾರೆ. ಅವ್ರ ನಿಮ್ಮ ಕೈಯಲ್ಲಿ ಏನಾದರೂ ಸಹಾಯ ಮಾಡೋಕ್ಕಿತ್ತು ಅಂದರೆ ಅವ್ರು ಮಾಡಿದ್ರೆ ಅವ್ರಿಗೆ ಇನ್ನೂ ಒಂದು 10 ಜನ ಅವ್ರು ಎಕ್ಸ್ಟ್ರಾ ಸಾಕ್ತೀನಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಅವರು ದೊಡ್ಡ ಗುಣ. ನಮ್ಮ ಕೈಲಾಗ ಆದಷ್ಟು ಸಹಾಯನ ನಾವು ಖಂಡಿತ ಮಾಡೋಣ. ಈಗ ನಿಮ್ಮ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ? ಇವಾಗ ನಮ್ಮಲ್ಲಿ 50 ಜನ ಇದ್ದಾರೆ. 50 ಜನದಲ್ಲಿ ನಾವು ಬೆಡ್ ಪೇಷಂಟ್ಗಳು ಜಾಸ್ತಿ ಇದ್ದಾರೆ ನಮ್ಮಲ್ಲಿ. ಬೆಡ್ ರಿಡನ್ ಆಗಿರೋಂಥವ್ರು, ಅವ್ರ ಮನೆಗಳವ್ರಿಗೆ ಬೇಡ ಅಂತ ಅಂತವ್ರನ್ನ ಕೂಡ ನಾವು ನೋಡ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಆಕ್ಚುಲಿ ಒಂದು 2 ಅದೇ ಇದು ಕೆಲ್ಸಕ್ಕೆ ಅಂತಾನೆ ಇಟ್ಕೊಂಡಿದೀವಿ. ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ಅಂತಾನೆ ಇಟ್ಕೊಂಡಿದೀವಿ. ಏನಿದೆ ಊಟ ತಿಂಡಿ ಏನ್ ಆರೋಗ್ಯದಿರ್ಬೋದು, ಡಾಕ್ಟರ್ ಬಂದ ಅಲ್ಲೇ ಕನ್ಸಲ್ಟೇಷನ್, ICU ಇಂದ ಕೂಡ ಇದೆ ನಮ್ಮಲ್ಲಿ. ಮತ್ತೆ ನೀವು ಅಲ್ಲಿರುವಂಥ ವಯಸ್ಸಾದವ್ರನ್ನ ಸಂತೋಷವಾಗಿ ಸುಖವಾಗಿ ಇಟ್ಕೋಬೇಕು ಅಂದರೆ ನೀವು ಹೇಗೆ ಅವ್ರನ್ನೆಲ್ಲ ನಿಭಾಯಿಸಕ್ಕೆ ಸಾಧ್ಯ? ಹೇಗೆ ನೀವು ಅವ್ರನ್ನ ಮೇಂಟೈನ್ ಮಾಡ್ತೀರಾ? ಒಳ್ಳೆ ಕ್ವಶನ್ ಕೇಳಿದ್ರಿ. ನಿಜವಾಗ್ಲೂ ಇದು ಕೇಳಬೇಕಾಗಿರೋದೆ. ಯಾಕೆಂದ್ರೆ ನಾವೊಂದು ಮಗು ಜೊತೆ ಆಟ ಆಡ್ಬೇಕಾದ್ರೆ ನಾವು ಮಗು ಆಗ್ಬೇಕು. ದೊಡ್ಡವ್ರ ಮೆಂಟಾಲಿಟಿನಲ್ಲಿ ನಾವು ಹೋದ್ರೆ ಮಗು ನಮ್ಮ ಈಕ್ವಲ್ಗೆ ಬರಲ್ಲ. ಬಟ್ ನಾವು ಮಗು ಆಗ್ಬೋದು. ಮಗು ದೊಡ್ಡವ್ರು ಆಗ್ಲಿಕ್ಕಾಗಲ್ಲ, ದೊಡ್ಡವ್ರ ಮಗು ಆಗ್ಬೋದು. ಹಾಗಾಗಿ ಅವ್ರದ್ದು ಮನಸ್ಥಿತಿ ನಮ್ಗೆ ಗೊತ್ತಿರುತ್ತೆ. ಅವ್ರಿಗೆ ಏನ್ ಹೇಳಿದ್ರೆ ಸಂತೋಷ ಆಗುತ್ತೆ, ಯಾವ ರೀತಿ ಅವ್ರನ್ನ. ಈಗ ಕೆಲವೊಂದ್ಸಲಿ ಊಟ ಮಾಡಲ್ಲ ಅವರು, ನಂಗೆ ಬೇಡ ಅಂತಾರೆ, ಹಸಿವು ಇರುತ್ತೆ. ಬಟ್ ಅವ್ರ ಮನ್ಸಲ್ಲಿ ಮಕ್ಳು 60 ವರ್ಷ ಆದ್ಮೇಲೆ ಮಕ್ಳು ಮನ್ಸು ಅಂತ ಹೇಳ್ತಾರೆ. ಅದು 100% ನಿಜ. 100% ನಿಜ. ಅದು ಮಕ್ಳು ಯಾವ ರೀತಿ ಚೇಷ್ಟೆಗಳು ಮಾಡ್ತಾರೆ ಅದೇ ರೀತಿ ವಯಸ್ಸಾಗಿರೋರು ಮಾಡೋದು. ಚಿಕ್ಕ ವಿಷಯಕ್ಕೂ ಮುನ್ಸ್ಕೊಳ್ತಾರೆ, ಚಿಕ್ಕ ವಿಷಯಕ್ಕೂ ಖುಷಿ ಪಡ್ತಾರೆ. ನಾವ್ ಅದನ್ನ ಫೈಂಡ್ ಔಟ್ ಮಾಡಿರ್ತೀವಿ. ಈಗ ಎಕ್ಸಾಂಪಲ್ ಯಾರೋ ಒಬ್ರು ಕಮಲಮ್ಮ ಅನ್ನೋರು, ಅವ್ರಿಗೇನು ನಾವು ಹೋಗಿದ ತಕ್ಷಣ ಎಲ್ಲಾರು ಬಿಟ್ಟು ಫಸ್ಟ್ ಅವ್ರನ್ನೇ ಮಾತಾಡ್ಸ್ಬೇಕು. ಅದು ಅವ್ರ ಮೆಂಟಾಲಿಟಿ. ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ ಮಾತಾಡ್ಸಿದ ತಕ್ಷಣ. ಮಾತಾಡ್ಸಿದ್ರೆ ಸುಮ್ನೆ ಮುಂದೆ ಹೋಗ್ಬಿಟ್ಟು ಅಂದ್ರೆ ನನ್ನ ತಿರಸ್ಕಾರ ಮಾಡಿದ್ರು, ಅವ್ರು ಅವತ್ತು ಊಟ ಬೇಡ ಅಂತಾರೆ.
ಆಗ ಬಂದು ನಾವು ಅವ್ರಿಗೆ ಮಕ್ಳಿಗೆ ತಿಳಿಸಿ ಹೇಳೋ ತರ ಹೇಳ್ತೀವಿ. ನಾನು ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೆ, ಮಾತಾಡ್ಸ್ಲಿಕ್ಕಾಗಿಲ್ಲ, ಬೇಜಾರ್ ಮಾಡ್ಕೊಂಬಿಡಿ. ನಾನ್ ಮಾತಾಡ್ಸಿಲ್ಲ ಅಂದ್ರೆ ನನ್ ಮನ್ಸಲ್ಲಿ ನೀವೇ ಇರ್ತೀರಾ ಯಾವಾಗ್ಲೂ, ದಯವಿಟ್ಟು ಊಟ ಮಾಡಿ ಅಂತ ಹೇಳೋದು, ಅವ್ರನ್ನ ನಾವೇ ತಿನ್ಸೋದು. ಈ ರೀತಿ ಮಕ್ಕಳನ್ನ ಯಾವ ರೀತಿ ಓಲೈಸ್ತೀವೋ ಅದೇ ರೀತಿ ಓಲೈಕೆ ಮಾಡ್ತೀವಿ. ಮತ್ತೆ ಅವ್ರಿಗೆ ನಾಳೆ ಸಾಯಂಕಾಲ ಹೊತ್ತು 6 ಗಂಟೆವರೆಗೂ ಧ್ಯಾನ ಇದೆಲ್ಲ ಹಾಡು ಹೇಳೋದು, ಅವ್ರ ಮೈಂಡ್ ಚೇಂಜ್ ಮಾಡ್ತೀವಿ. ಸ್ವಲ್ಪ ಹೊತ್ತು ಅವ್ರ ಮನಸ್ಸು ಚೇಂಜ್ ಆಗುತ್ತೆ, ಎಲ್ಲ ಮರೆತು ಅವರು ಒಂದು ಧ್ಯಾನ ಮಾಡೋದಂತೆ, ಆಟ ಪಾಠ ಪ್ರತಿಯೊಂದು ಅವ್ರಿಗೆ ಮನೆಯಲ್ಲೂ ಕೊಡಕ್ಕಾಗದೇ ಇರೋ ಫೆಸಿಲಿಟೀಸ್ ನಾವು ಕೊಡ್ತೇವೆ. ಮನೇಲಿ ಟೈಮ್ ಕೊಡ್ಲಿಕ್ಕೆ ಟೈಮ್ ಇರಲ್ಲ ಅವ್ರ ಹತ್ರ, ಬಟ್ ನಮ್ದು ಕೆಲ್ಸನೇ ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳೋದು. ನಮ್ದು ಕೆಲ್ಸನೇ ಅದಾಗಿರೋದ್ರಿಂದ ಅವ್ರಿಗೆ ಯಾವ್ದೇ ಕೊರತೆ ಬರ್ದೇ ಇರೋ ತರ ಆದಷ್ಟು ನಮ್ ಕೈಲಾದಷ್ಟು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ನನಗೆ ನಿಮ್ಮ ಮಾತು ಕೇಳಿದ ಮೇಲೆ ಏನು ಅನ್ನಿಸ್ತು ಅಂದರೆ, ಈಗ ಎಷ್ಟೊಂದು ಮನೆಗಳಲ್ಲಿ ವೃದ್ಧರು ಇರ್ತಾರೆ, ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಏನು ಅನ್ನಿಸ್ತಿರುತ್ತೆ ಅಂದರೆ ಅವ್ರ ವರ್ತನೆ ಏನು ಅನ್ನಿಸ್ತಿರುತ್ತೆ, ಯಾಕೆ ಹಿಂಗೆ ಆಗ್ತಿದ್ದಾರೆ ಅಂತ. ಈಗ ನಿಮ್ಗೆ ಅಮ್ಮನ ಮಾತು ಕೇಳಿದ ಮೇಲೆ ಅನಿಸಿರುತ್ತಲ್ಲ, ವಯಸ್ಸಾದವ್ರ ಮನಸ್ಸು ಮಕ್ಳ ಥರ ಇರುತ್ತೆ, ಅವ್ರ ಲೆವೆಲ್ಲಿಗೆ ನಾವು ತೃಪ್ತಿ ಪಡಿಸ್ಬೇಕು ಹೊತ್ತು ನಾವು ಅವ್ರನ್ನ ಹಿಂಗೆ ಆಡ್ತಿದ್ದಾರೆ ಅಂತ ದೂರ ಇಡಬಾರ್ದು. ಆದಷ್ಟು ಹಿರಿಯರನ್ನ ಅಥವಾ ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಎಷ್ಟು ದಿನ ಅವ್ರು ನಮ್ಮ ಜೊತೆ ಇರ್ತಾರೆ ಹೇಳಿ? ಈ ಥರ ಅನಾಥಾಶ್ರಮಕ್ಕೆ ಬಿಟ್ಟು ಅವ್ರು ನೋವು ಪಡೋದ್ರ ಬದಲು ನಮ್ಮ ಜೊತೆ ನಮ್ಮನ್ನು ಸಾಕಿ ಬೆಳೆಸೋದಕ್ಕೆ ಅವ್ರು ತುಂಬ ಕಷ್ಟಪಟ್ಟಿರ್ತಾರೆ ಅಲ್ವಾ? ನಾವು ಅವ್ರನ್ನ ವಯಸ್ಸಾದ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರ ಆಶೀರ್ವಾದ ಖಂಡಿತ ನಮಗೆ ಸಿಗುತ್ತೆ. ಅಮ್ಮ, ಇಲ್ಲಿ ಸಾಮಾನ್ಯವಾಗಿ ಈ ವೃದ್ಧರು ಅಥವಾ ಅನಾಥರು ಇಲ್ಲಿ ಬರೋಕ್ಕೆ ಅವರು ಏನು ಕಾರಣಗಳನ್ನ ಕೊಡ್ತಾರೆ ನಿಮಗೆ? ಇಲ್ಲ, ಯಾಕಂದ್ರೆ ಅವರು ಕಾರಣ ಏನ್ ಕೊಡಲ್ಲ. ನೋಡಿ, ನನ್ಗೆ ಇವಾಗ ಒಂದು 6 ತಿಂಗಳಾಯ್ತು. ಅವಾಗ ಒಬ್ರು ನಮ್ಮ ಮಾತಾಜಿ ಪರಿಚಯ ಇರೋರು ಇದ್ದಾರೆ. ಅವರು ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಒಂದು 85 ವರ್ಷ ಆಗಿತ್ತು. ಶ್ಯಾಮಲಾಂಬ ಅಂತ ಒಬ್ರು ವಯಸ್ಸಾಗಿರೋರು, ಅವರು ಅಣ್ಣಣ್ಣ ಮುದುಕಿಯವರು. ಅವ್ರ ಮುಖ ನೋಡ್ಬಿಟ್ರೆ ದೇವ್ರ ಕಳಿಯ ಇತ್ತು, ಎಲ್ಲ ಚರ್ಮ ಎಲ್ಲ ಸುಕ್ಕು ಬಂದಿತ್ತು. ಏಜ್ ಆಗಿದೆ ಅಂತ ಫೇಸ್ ನೋಡಿದ್ರೆ ಗೊತ್ತಾಗ್ಬೋದು. ಅವಾಗ ಅಲ್ಲಿ ಅವರು ಮಾತಾಜಿ ಹತ್ರ ಹೇಳಿದ್ರೆ, ನನ್ಗೆ ಯಾರೂ ದಿಕ್ಕಿಲ್ಲ, ಗಂಡ ಮಕ್ಕಳು ಯಾರು ಇಲ್ಲ, ನನ್ಗೆ ಎಲ್ಲಾದ್ರೂ ಇರೋದಕ್ಕೆ ಆಸರೆ ಕೊಡಿ ಅಂತ ಕೇಳಿದ್ದಾರೆ. ಸೊ ನನಗೆ ಅವರು ಮಾತಾಜಿ ನನಗೆ ಫೋನ್ ಮಾಡಿದ್ರು, ಈ ತರ ಗವಿ ಗಂಗಾಧರೇಶ್ವರ ದೇವಸ್ಥಾನ ಹತ್ರ ಒಂದು ವಯಸ್ಸಾಗಿರೋರು ಇದ್ದಾರೆ, ನೀನ್ ಬಂದು ಕರ್ಕೊಂಡು ಹೋಗು ಅಂತ. ಸೊ ನಾನು ಆಟೋ ಮಾಡ್ಕೊಂಡು ಹೋದೆ. ನಾನು ಹೋಗಿ ಅವ್ರನ್ನ ಕೂಡ ಅಲ್ಲಿ ಇಂಟರ್ವ್ಯೂ ಮಾಡಿದೆ. ನಾನು ನಿಮ್ಗೆ ಯಾರಿದ್ದಾರೆ, ಏನಾಗಿದ್ದಾರೆ. ಅವರು ಕೊಟ್ಟಿದ್ದ ಕಾರಣ ಏನಂದ್ರೆ, ನನ್ಗೆ ಯಾರು ಇಲ್ಲ ಅಂತ. ಅವ್ರು ನಮ್ಮ ಆಶ್ರಮಕ್ಕೆ ಬಂದು ಒಂದು 3 ತಿಂಗಳಾದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಎಲ್ಲರೂ ಇದ್ರು ಇಲ್ಲ. ಅವ್ರು ನನ್ಗೆ ಯಾರು ಇಲ್ಲ ಅಂತಾನೆ, ಕೊನೆವರೆಗೂ ಇಲ್ಲ ಅಂತಾನೆ ಹೇಳಿದ್ರು. ಇಲ್ಲ ಅಂತಾನೆ ಹೇಳಿದ್ರು. ಇಲ್ಲ, ಅವರು ಬಿಹೇವಿಯರ್ ಅಲ್ಲಿ ನಮ್ಗೆ ಗೊತ್ತಾಗೋದು, ಯಾರಾದ್ರೂ ಮಕ್ಳು ಬಂದು ತಂದೆ ತಾಯಿನ ಮಾತಾಡ್ಸಿದಾಗ ಇವ್ರು ಫೀಲ್ ಮಾಡ್ಕೊತಾ ಇದ್ರು. ಅವಾಗ ನಾನು ಕೇಳಿದಾಗ ಅವರು ಕೆಲವೊಂದು ಸಂದರ್ಭದಲ್ಲಿ ನನ್ಗೆ ಬಾಯ್ ಬಿಟ್ರು. ಕೊನೆಗೆ ಅವ್ರಿಗೆ ಗಂಡ ಮಕ್ಳು ಎಲ್ಲಾರು ಇದ್ರು. ಅದೇ ಈ ವಯೋಸಹಜ ಇದರಿಂದ ಅವರು ಮನೇಲಿ ಜಗಳ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ರು. ಹಾಗಾಗಿ ಏನು ದಿಕ್ಕಿಲ್ಲ, ಏನು ಇಲ್ಲ ಅಂತ ಹೇಳ್ಕೊಂಡೇ ಬರೋದು ಯಾರು. ಕೊನೆಯದಾಗಿ ನಮ್ಗೆ ಅವ್ರ ಕಡೆ ಅವ್ರು ಇದಾರೆ ಅಂತ ಗೊತ್ತಾದಾಗ ನಾವು ಮಾತಾಡ್ಬಿಟ್ಟು ಕಳ್ಸಿಕೊಟ್ಬಿಡ್ತೀವಿ, ನಾವ್ ಇಟ್ಕೊಡಲ್ಲ. ಯಾಕೆ ನಮ್ಮ ಆಸೆ ಕೂಡ ಪ್ರತಿಯೊಂದು ಮಕ್ಳು ಕೊನೆಗಾಲದಲ್ಲಿ ತಂದೆ ತಾಯಿ ಜೊತೆನಲ್ಲಿ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಆಶ್ರಮ ಇರೋದು ಅನಾಥ ವೃದ್ಧರಿಗೆ, ಅದನ್ನ ಮತ್ತೆ ಮತ್ತೆ ಹೇಳಿರ್ತೀನಿ ನಾನು. ಅನಾಥ ವೃದ್ಧರಿಗೋಸ್ಕರ ನಮ್ಮ ಆಶ್ರಮ ಇರೋದು. ಅವ್ರಿಗೆ ಏನಾದ್ರು ಮಕ್ಳಿದ್ದಾರೆ ಅಂದಾಗ ಮಕ್ಳುಗಳಿಗೆ ನಾವು ಸ್ವಲ್ಪ ಮಾತಾಡ್ಬಿಟ್ಟು ಅವ್ರ ಹತ್ರ, ಇಲ್ಲ ನೀವು ನೋಡ್ಕೋಬೇಕು ಈ ತರ ಅಂತ ಹೇಳ್ಬಿಟ್ಟು ಅವ್ರೊಬ್ಬರನ್ನ ಕಳ್ಸಿಕೊಡ್ತೀವಿ. ಇನ್ನೊಬ್ರು ನಮ್ಗೆ ಇನ್ನೊಂದು ರೀತಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಎಷ್ಟೋ ಮಕ್ಳು ಒಂಥರ ಬುದ್ಧಿ ಮಂದಾದಾಗ ಆಗ್ಬಿಡುತ್ತೆ, ಅವ್ರ ತಂದೆ ತಾಯಿನ ನೆಗ್ಲೆಕ್ಟ್ ಮಾಡಿರ್ತಾರೆ, ಅವ್ರು ಅಲ್ಲಿ ಕೂಡ ಅವ್ರಿಗೆ ಗೊತ್ತಾಗಿರಲ್ಲ. ಕೆಲವೊಂದು ಸಂದರ್ಭದಲ್ಲಿ ಯಾರಾದ್ರೂ ಒಂದು ತಿಳಿ ಮಾತು ಹೇಳಿದಾಗ ಅವ್ರ ತಲೆಗೆ ನಾಟುತ್ತೆ. ಇದೊಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಯಾಕೆಂದ್ರೆ ಇನ್ನೊಂದು ಮೇನ್ ಹೇಳ್ಬೇಕಂದ್ರೆ, ಯಾವುದೇ ದುಡ್ಡು ಕಾಸು ಒಡವೆ ಆಸ್ತಿ ಇರೋದನ್ನ ನಮ್ಮ ಆಶ್ರಮಕ್ಕೆ ತಗೊಳಲ್ಲ ನಾವು. ಮೈನ್ ಥಿಂಗ್ ಅದನ್ನ ನಾವು ತಗೊಳದೇ ಇಲ್ಲ, ಎಂಟರ್ಟೈನ್ ಮಾಡೋದೇ ಇಲ್ಲ. ಅವ್ರ ಹತ್ರ ಏನು ಇಲ್ಲ, ಅನಾಥ ಅಂದ್ರೆ ಮಾತ್ರ ನಮ್ಮ ಆಶ್ರಮಕ್ಕೆ ಎಂಟರ್ಟೈನ್. ಮತ್ತೆ ಅವ್ರ ಮನೆಯವರು ಯಾರಾದ್ರೂ ಭೇಟಿ ಮಾಡಕ್ಕೆ ಬರ್ತಾರ? ಆ ಆಶ್ರಮದಲ್ಲಿ ಇದ್ದಾಗ ಮನೆಯವರು ಅವ್ರನ್ನ ಭೇಟಿ ಮಾಡಕ್ಕೆ ಯಾರು ಬಂದಿರೋದಿದೆಯಾ? ಬರ್ತಾರ? ಖಂಡಿತ ಬರ್ತಾರೆ. ಅಂದ್ರೆ ಅಥವಾ ಅವಕಾಶ ಮಾಡ್ಕೊಡ್ತೀವಿ, ಅವ್ರು ಖುಷಿಯಿಂದ ಹೋಗ್ತೀವಿ ಅಂತಂದ್ರೆ ನಾವು ಕಳ್ಸಿಕೊಡ್ತೀವಿ. ಯಾರು ಇಲ್ದೇ ಇರೋನ್ನ ನಾವೆಲ್ಲೂ ಕಳ್ಸಲ್ಲ, ಯಾರು ಕೇಳಿದ್ರು ಕಳ್ಸಲ್ಲ. ನಮ್ಮಲ್ಲಿ ಇಟ್ಕೊಂಡು ಅವ್ರದ್ದು ಏನಿದೆ ಅದು ಸರಿ ಮಾಡ್ಕೊಂಡು ಹೋಗ್ತೀವಿ. ಕೊನೆಗಾಲದಲ್ಲಿ ಅವರು ಭಗವಂತ ಅವ್ರಿಗೊಂದು ಸಂತೋಷ ಕೊಡ್ಲಿ ಅನ್ನೋದೊಂದೇ ನಮ್ ಗುರಿ. ಈಗ ಈ ರೀತಿ ಅನಾಥರಿಗೋಸ್ಕರ ಅಂತಾನೆ ನಾವಲ್ಲಿ 200 ಜನಕ್ಕೋಸ್ಕರ ನಾವು ಕಟ್ತಾ ಇದ್ದೀವಿ. ಅಲ್ಲಿಂದ ದೊಡ್ಡ ಗುರಿ ಇದೆ. ಅದು ಸ್ವಲ್ಪ ನಿಧಾನ ಆಗ್ತಾ ಇದೆ. ಅಲ್ಲಿಗೆ ನಮ್ಗೆ ಏನಂದ್ರೆ ಮೆಟೀರಿಯಲ್ಸ್ ಬೇಕಾಗಿದೆ, ಸಿಮೆಂಟು, ಕಬ್ಬಿಣ ಇಂಥದ್ದೆಲ್ಲ ತುಂಬಾ ಬೇಕಾಗಿದೆ. ದೊಡ್ಡ ಪ್ರಾಜೆಕ್ಟ್ ಆಗಿರೋದ್ರಿಂದ ಅದು ಸ್ವಲ್ಪ ನಿಧಾನ ಆಗ್ತಾ ಇದೆ. ನೀವು ವೀಕ್ಷಕರಿಗೆ ಏನಾದ್ರು ಕೇಳ್ಬೋದಾ, ಈ ತರ ಯಾರಾದ್ರೂ ಸಹಾಯ ಮಾಡೋರಿದ್ರೆ, ಈ ತರ ಆಶ್ರಮ ಕಟ್ಟಲಿಕ್ಕೆ ಇಟ್ಕೆ ಮರಳು ಯಾರಾದ್ರೂ ಸಪ್ಲೈ ಮಾಡೋರಿದ್ರೆ ಮಾಡ್ಬೋದು? ಖಂಡಿತ. ನಮ್ಗೆ ದುಡ್ಡು ಕಾಸು ಅನ್ನೋದಕ್ಕಿಂತ ಮರಳು, ಇಟ್ಗೆನೋ ಅಥವಾ ಕಬ್ಬಿಣನೋ ಯಾವ್ದೋ ಒಂದು ಆಶ್ರಮಕ್ಕೆ ಕೊಟ್ರೆ ತುಂಬಾ ನಮ್ಗದು ಸಹಾಯ ಆಗುತ್ತೆ. ನೀವು
ತುಂಬ ಚೆನ್ನಾಗಿ ಹೇಳಿದ್ರಿ ಆ ಆಶ್ರಮದ ಬಗ್ಗೆ, ಮತ್ತು ನೀವು ಹೇಗೆ ಅವ್ರನ್ನ ನೋಡ್ಕೋತಾ ಇದ್ದೀರಾ, ಮತ್ತು ಏನು ಪ್ರೇರಣೆ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲವೂ ಕೂಡ ನನ್ನ ಮನಸ್ಸಿಗೂ ನಾಡ್ತು. ನನಗೆ ತುಂಬ ಬೇಜಾರು ಆಯಿತು ಈ ಘಟನೆಗಳನ್ನೆಲ್ಲ ಕೇಳಿ. ನಮ್ಮ ಸಮಾಜ ಎಲ್ಲಿದೆ, ಕೆಲವೊಂದ್ರಂತೂ ಮಕ್ಕಳು ಇದ್ದರೂ ಕೂಡ ಆಶ್ರಮನ ಸೇರಿಸೋ ಅಂಥವ್ರು ಖಂಡಿತ ಇದೆ, ಸುಮಾರಿದೆ ಅಲ್ಲ. ಸೊ ಏನು ಮಾಡಲಿಕ್ಕಾಗಲ್ಲ ಅಂಥವ್ರಿಗೊಂದು ಆಶ್ರಯ ಕೊಡ್ತಿದ್ದೀರಲ್ಲ, ಈ ನಿಮ್ಮ ಸಮಾಜ ಸೇವೆಗೆ ನಾನು ಕೋಟಿ ನನಗೂ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಇವತ್ತು. ಯಾಕೆಂದ್ರೆ ನಾವು ನಮ್ದು ಮಾತುಗಳನ್ನ ಹೇಳ್ಕೊಡ್ಬೇಕು ಅಂತ ಇರುತ್ತೆ. ಕೆಲವೊಂದ್ ಟೈಮು ಎಷ್ಟೇ ದುಃಖ ಇರ್ಬೋದು, ಖುಷಿ ಇರ್ಬೋದು, ಇವೆಲ್ಲ ನಮಗ್ ನಾವೇ ನುಂಗ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಂಗಾಗಿ ನಮಗೂ ಆತ್ಮೀಯರೇನಾರ ಕೇಳಿದಾಗ, ಯಾಕೆಂದ್ರೆ 100 ಜನದಲ್ಲಿ ಒಬ್ರು ಮನ್ಸ್ಗಾದ್ರೂ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಂತ ಬಂದ್ರೆ ನಮ್ಗೆ ಅಷ್ಟೇ ಸಾಕು. ಅಷ್ಟೇ ಸಾಕು, ಬೇರೆ ಏನಿಲ್ಲ. ಇನ್ನೂ ಮಾತುಕತೆನ ಮುಂದುವರ್ಸೋಣ. ಇನ್ನೂ ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ಅನಿಸುತ್ತೆ. ಇದು ಒಂದೇ ವಿಡಿಯೋದಲ್ಲಿ ತುಂಬ ಲಾಂಗ್ ಆಗುತ್ತೆ. ಖಂಡಿತವಾಗ್ಲಿ ಇನ್ನೊಂದು ಟೈಮು ನಾನು ನಿಮ್ಮ ಹತ್ರ ಕುತ್ಕೊಂಡು ಮಾತಾಡ್ತಾ ಇನ್ನೂ ತುಂಬ ವಿಷಯಗಳನ್ನ ನಾನು ನಿಮ್ಮನ್ನು ಕೇಳಬೇಕು ಅಂತ ಆಸೆ ಇದೆ. ಖಂಡಿತ ಇನ್ನೊಂದು ಸರಿ ಮೀಟ್ ಮಾಡೋಣ. ನಮ್ಮ ವೀಕ್ಷಕರಿಗೆ ನೀವೇನಾದರೂ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ ಕೊನೆಯದಾಗಿ? ಹೌದು, ನಾನು ಪ್ರತಿಯೊಬ್ಬರಿಗೂ ಹೇಳೋದೇನೆಂದ್ರೆ, ಭಗವಂತ ನಮಗೆ ಹುಟ್ಟಿದಾಗ ಏನಿರುತ್ತೆ, ಉಸಿರಿರುತ್ತೆ, ನಮ್ಗೆ ಯಾವ ಹೆಸರು ಇರೋದಿಲ್ಲ. ಕೊನೆಗೆ ನಾವೇನ್ ಮಾಡ್ಬೇಕು, ಸಾಯ್ಬೇಕಂದ್ರೆ ನಮ್ಗೆ ಉಸಿರು ಇರಲ್ಲ, ನಮ್ದು ಹೆಸರು ಇರಬೇಕು. ಆ ಹೆಸರನ್ನ ಬರೀ ಅಕ್ಷರದಲ್ಲಿ ಮಾತ್ರ ಇಟ್ಕೊಳ್ಳದೆ ಇತ್ತ ಏನಾದ್ರೂ ಒಂದು ಸಾಧನೆ ಮಾಡಿ ನಮ್ಮ ಹೆಸರನ್ನ ಉಳಿಸ್ಕೋಬೇಕು ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ. ಖಂಡಿತ ತುಂಬ ಒಳ್ಳೆ ಮಾತು ಹೇಳಿದ್ರಿ. ಇದು ನಮಗೂ ನಾಟು, ಎಲ್ರಿಗೂ ನಾಟಿರುತ್ತೆ ಅಂತ ಅನ್ಕೊಳ್ತೀನಿ. ಸಾಧ್ಯವಾದಷ್ಟು ಇವರಿಗೆ ಸಹಾಯ ಮಾಡೋ ಮನಸ್ಸಿರೋರು ಮಾಡ್ಬೋದು. ಅದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಮನಸ್ಸಿರೋರು ಸಹಾಯ ಮಾಡಿ ಖಂಡಿತ. ಮತ್ತು ನಿಮ್ಮ ತಂದೆ ತಾಯಿನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿವರೆಗೂ ಬಂದು ನನ್ನ ಜೊತೆ ಕುತ್ಕೊಂಡು ಮಾತಾಡಿದ್ರೆ ನನಗೆ ತುಂಬ ಸಂತೋಷ ಆಯಿತು. ತುಂಬ ಧನ್ಯವಾದಗಳು. ನಮಸ್ತೆ. ನಮಸ್ತೆ.